ಕಾಲ ಕಳೀತಾ ಹೋದಾಗೆ ಒಂದ್ ಕಡೆಯಿಂದ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ನಮಗೆ, ಇನ್ನೊಂದು ಕಡೆಯಿಂದ ಅವಕಾಶಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಬಟ್ ಸುಮಾರು ಕೇಸಸ್ಗಳು ನಾವ್ ಏನ್ ಮಾಡ್ತೀವಿ, ಎಲ್ಲಾ ತರದ ಯೋಚನೆ ಮಾಡ್ತಾ ಇರ್ತೀವಿ ಇವತ್ತಿನ ಕಾಲಕ್ಕೆ, ಬಟ್ ಫ್ಯೂಚರ್ ಆಗಬಹುದಾದಂತಹ ಅವಘಡಗಳು ಎಸ್ಪೆಷಲಿ ಫೈನಾನ್ಷಿಯಲ್ ವಿಚಾರವಾಗಿ ನಾವು ಗಮನ ವಹಿಸಲ್ಲ. ಬಿಕಾಸ್ ಹುಟ್ಟಿಸಿರೋ ದೇವ್ರು ಹೆಂಗು ಹುಲ್ ಮೇಯಿಸ್ತಾರಲ್ಲ, ಬಿಡಿ ಸರ್ ನಾವ್ ಯಾಕೆ ತಲೆ ಕೆಡಿಸ್ಕೋಬೇಕು ಅದ್ರ ಬಗ್ಗೆ ಒಂದೊಂದು ಮೈಂಡ್ ಸೆಟ್ ಏನಿದೆಯೋ ನಮ್ಮಲ್ಲಿ ಮುಂಚೆಯಿಂದ ಕೂತ್ಕೊಂಡಿದೆ. ವೆಲ್ ಅದು ಕರೆಕ್ಟೇ ಇಲ್ಲ ಅಂತ ಅಲ್ಲ, ಬಟ್ ಅವಕಾಶಗಳಾಗಿ ಸುಮಾರು ರೀತಿಯಾದಂತಹ ಆಪರ್ಚುನಿಟೀಸ್ ಗಳನ್ನ ದೇವ್ರು ನಮ್ಗೆ ಕೊಡ್ತಾ ಇರ್ತಾನೆ ಎವ್ರಿ ಸಿಂಗಲ್ ಡೇ, ಎವ್ರಿ ಸಿಂಗಲ್ ಮೂಮೆಂಟ್. ಬಟ್ ನಾವು ಅದನ್ನ ಉಪಯೋಗಿಸ್ಕೊಳ್ಳಿಲ್ಲ ಅಂತಂದ್ರೆ ಪಶ್ಚಾತ್ತಾಪ ನಮ್ಮ ಹತ್ರ ಉಳ್ಕೊಳ್ಳುತ್ತೆ 20-25 ವರ್ಷ ಆದ್ಮೇಲೆ. ಸೊ ಹಾಗಾಗಿ ಬೆಟರ್ ಇವತ್ತಿಂದಾನೇ ನಮ್ಮ ಭವಿಷ್ಯದ ಹಣಕಾಸಿಗೋಸ್ಕರ ನಾವು ಪ್ರಿಪೇರ್ ಆಗಕ್ಕಾಗುತ್ತಾ, ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಉದ್ದೇಶವಾಗಿ ಇವತ್ತಿನ ವಿಡಿಯೋ ಮಾಡಕ್ ಹೋಗ್ತಾ ಇರ್ತಕ್ಕಂಥದ್ದು. 2 ಡಿಫ್ರೆಂಟ್ ಕೇಸ್ಗಳನ್ನ ತಗೊಳಕ್ ಹೋಗ್ತಾ ಇದ್ದೀನಿ ನನ್ನ ವಿಡಿಯೋ ಮೂಲಕ. 1 ಕೋಟಿ ಮಾರ್ಕ್ ಅನ್ನ ಯಾವ ರೀತಿ 45 ವರ್ಷಕ್ಕೆ ರಿಟೈರ್ಮೆಂಟ್ ಆಗೋದ್ರ ಮೂಲಕ ಯಾವ ರೀತಿ ಪಾಸಿಬಿಲಿಟಿ ಇದೆ, ಅಂದ್ರೆ ಯಾವ ರೀತಿ ಅಚೀವ್ ಮಾಡಬಹುದು ನಾವು 1 ಕೋಟಿನ 45 ವರ್ಷಕ್ಕೆ ರಿಟೈರ್ಮೆಂಟ್ ಆಗಬೇಕು ಅಂತಂದ್ರೆ, ಹಾಗೆ 60 ವರ್ಷಕ್ಕೆ ಆಗ್ತೀರಾ ಅಂತಂದ್ರೆ ಯಾವ ರೀತಿ ಪಾಸಿಬಿಲಿಟೀಸ್ ಗಳಿದೆ. ಸೊ ಯಾವುದಾ ಫೈನಾನ್ಷಿಯಲ್ ದಾರಿಗಳು ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ, ಅರ್ಥ ಮಾಡ್ಕೊಂಡು ನಮ್ಮ ಪರ್ಸನಲ್ ಫೈನಾನ್ಷಿಯಲ್ ಬಿಸ್ನೆಸ್ ವಿಚಾರಗಳಲ್ಲಿ ಯಾವ ರೀತಿ ಬೆಳೆಯಕ್ಕಾಗುತ್ತೆ ಅನ್ನೋ ಒಂದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋಣ ಈ ವಿಡಿಯೋದಲ್ಲಿ. ಮುಂದುವರಿದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ಡಿಸ್ಕಷನ್ ಮಾಡಿ ನಾನು ಮೂವ್ ಆಗ್ತೀನಿ. ಬೇಸಿಕಲಿ ಏನಪ್ಪಾ ಅಂತಂದ್ರೆ, ಇವತ್ತಿನ ಕಾಲಕ್ಕೆ ನಮ್ಮ ಹತ್ರ ಏನೇನೆಲ್ಲ ಸಿಕ್ಕಿದೆಯೋ, ಅದು ದುಡ್ಡಿನ ವಿಚಾರ ಇರ್ಬೋದು, ಬೇರೆ ಯಾವುದೇ ವಿಚಾರನೇ ಇರ್ಬೋದು, ಆ ಒಂದು ವಿಚಾರ ಏನಿದೆಯೋ ಹೊರಗಡೆ ಇರತಕ್ಕಂಥದ್ದು ಒಂದಲ್ಲ ಒಂದು ದಿನ ನಮ್ಮ ಮೈಂಡ್ ಅಲ್ಲಿ ಒಂದು ಸೀಡ್ ಆಗಿ ಅದು ಎಂಟ್ರಿ ಆಗಿರುತ್ತೆ, ಅಥವಾ ನಮ್ಮ ಮೈಂಡ್ ಅಲ್ಲಿ ನಾವು ಅದ್ರ ಬಗ್ಗೆ ಕಲ್ಪನೆ ಮಾಡ್ಕೊಂಡಿರ್ತೀವಿ ಅಥವಾ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ನಮ್ಮ ಎದುರುಗಡೆಗೆ ಇವತ್ತು ಕಾಣ್ತಾ ಇರುತ್ತೆ. ಸೊ ಇಮ್ಯಾಜಿನ್ 1 ಕೋಟಿ ಅಂತ ನಾನು ಹೇಳಿದ ತಕ್ಷಣ ಸುಮಾರು ಜನ ಅನ್ಕೊಳ್ತಾರೆ, ಸುಮ್ಮನೆ ಏನೋ ಒಂದು ಹೇಳ್ತಾ ಇರ್ಬೋದು ಬಿಡಪ್ಪ ಇವರು ಅಂತ ಸುಮಾರು ಜನ ಅನ್ಕೊಂಡ್ಬಿಡ್ತಾರೆ. ಸೊ ಅದನ್ನ ಒಪ್ಕೊಳ್ಳಿಕ್ಕೆ ಹೋಗಲ್ಲ. ನಮ್ಮ ಮೈಂಡ್ ಏನಿದೆಯೋ ಅಥವಾ ನಮ್ಮ ಬೆಳೆದಿರ್ತಕ್ಕಂತಹ ವಾತಾವರಣಗಳು, ಹಾಗೆ ನಾವು ಯಾವ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಿದೀವಿ, ನಾವು ಯಾವ ಜೊತೆ ಬೆರ್ತಿದೀವಿ, ಎಲ್ಲಾ ವಿಷಯಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಮೈಂಡ್ ಇವತ್ತಿನ ಕಾಲಕ್ಕೆ ಯಾವ ರೀತಿ ಶೇಪ್ ಆಗುತ್ತೆ ಅಂತ ಹೇಳೋದ್ರಲ್ಲಿ. ಸೊ 1 ಕೋಟಿಯನ್ನ ನಿಮ್ಮ ಮೈಂಡ್ ಬಿಲೀವ್ ಮಾಡೋಕೆ ರೆಡಿ ಇಲ್ಲ ಅಂತ ಅಂದ್ರೆ ಪಾಸಿಬಿಲಿಟಿ ಎಷ್ಟಾಗುತ್ತೆ ನೀವೇ ಹೇಳಿ ಅದನ್ನ ಅಚೀವ್ ಮಾಡ್ತಕ್ಕಂಥ, ಅಥವಾ ನಿಮ್ಗೆ ಸಿಗ್ತಕ್ಕಂಥ ಅವಕಾಶಗಳು ಎಷ್ಟಿದೆ. ಡೆಫಿನೆಟ್ಲಿ ನೆಕ್ಸ್ಟ್ ನಿಲ್ ಅಂತ ಹೇಳ್ಬೋದು. ಅಂಟಿಲ್ ಅನ್ಲೆಸ್ ನೀವು ಮೆಂಟಲಿ ಇದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದೇರ್ ಇಸ್ ನೋ ಪಾಸಿಬಿಲಿಟಿ. ಟೆಕ್ನಿಕಲಿಟಿ ಸುಮಾರು ಇದೆ, ಟೆಕ್ನಿಕಲ್ ಆಗಿ ಮಾತಾಡ್ತಕ್ಕಂಥದ್ದು ಅದು ಬೇರೆ ವಿಚಾರ, ಅದನ್ನ ಮಾತಾಡೋಣ ಆಮೇಲೆ. ಬಟ್ ಮೆಂಟಲಿ ನೀವು ರೆಡಿ ಆಗಿದ್ದೀರಾ ಇದಕ್ಕೋಸ್ಕರ? ನೀವು ರೆಡಿ ಇದ್ದೀರಾ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಎಸ್ ಅಂತ ಹೇಳ್ಕೊಂಡು. ಸೊ ಲೆಟ್ಸ್ ಸ್ಟ್ರೇಟ್ ಅವೇ ಗೆಟ್ ಇನ್ ಟು ದ ಸಬ್ಜೆಕ್ಟ್. ಮೊದಲನೇ ಮುಖ್ಯ ಪ್ರಶ್ನೆ, ಯಾವ ರೀತಿ ಇವತ್ತಿನ ಮಟ್ಟಿಗೆ ಅವಕಾಶಗಳಿದೆ ಅಥವಾ ಪಾಸಿಬಿಲಿಟಿ ಇದೆ ಈ 1 ಕೋಟಿನ ಅಚೀವ್ ಮಾಡ್ಲಿಕ್ಕೆ, ಅಥವಾ ಒಂದು ಸಂಪತ್ತನ್ನ 1 ಕೋಟಿನ ಲಿಮಿಟೇಷನ್ ಇಟ್ಕೋಬೇಡಿ, ನಿಮ್ಮ ಲಿಮಿಟೇಷನ್ ನೀವೇ ಸೆಟ್ ಮಾಡ್ಕೋಬೇಕಾಗುತ್ತೆ. ಅದು 2 ಕೋಟಿ ಇರ್ಬೋದು, 10 ಕೋಟಿ ಇರ್ಬೋದು, ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯು. ಬಟ್ ಈ ಸಂಪತ್ತನ್ನ ಜನರೇಟ್ ಮಾಡ್ತಕ್ಕಂಥ ಅವಕಾಶಗಳು ಯಾವ್ಯಾವ ರೀತಿ ಇದೆಪ್ಪ ಅಂತ ನೋಡೋದಾದ್ರೆ 2 ಇಂಪಾರ್ಟೆಂಟ್ ದಾರಿಗಳಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಬರ್ತಕ್ಕಂಥದ್ದು ಬಿಸ್ನೆಸ್ ಮಾಡೋದ್ರ ಮೂಲಕ, ಅಂದ್ರೆ ಬೇಸಿಕಲಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲಿ ಅದನ್ನ ರನ್ ಮಾಡಿ ಅದನ್ನ ದೊಡ್ಡ ಮಟ್ಟಿಗೆ ಬೆಳೆಸೋದ್ರ ಮೂಲಕನೂ ಕೂಡ ವೆಲ್ತ್ ಅನ್ನ ಜನರೇಟ್ ಮಾಡಬಹುದು. ಹಾಗೆ ಇನ್ನೊಂದು ಕಡೆಯಿಂದ ಸಕ್ಸಸ್ಫುಲ್ ಆಗಬಹುದು ಬಿಸ್ನೆಸ್ ಏನಿದೆಯೋ ಆ ಬಿಸ್ನೆಸ್ ಗಳಲ್ಲಿ ನಮ್ಮ ಹಣವನ್ನು ಹೂಡಿಕೆ ಮಾಡೋದ್ರ ಮೂಲಕ ಆಸ್ ಅನ್ ಇನ್ವೆಸ್ಟರ್ ಕೂಡ ಈ ಒಂದು ಸಂಪತ್ತನ್ನು ನಾವು ಗಳಿಸ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಜನಗಳಿಗೆ ಇಲ್ಲಿ 2ನೇ ಆಪ್ಷನ್ ಸೂಟಬಲ್ ಅಂತ ಹೇಳ್ಬೋದು. ಬಿಕಾಸ್ ರಿಸ್ಕ್ ತಗೊಂಡು ಕಮಿಟ್ಮೆಂಟ್ಸ್ ಗಳು, ರೆಸ್ಪಾನ್ಸಿಬಿಲಿಟೀಸ್ ಗಳಿದ್ದಾಗ ರಿಸ್ಕ್ ತಗೊಂಡು ನಾವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಅದನ್ನ ಬೆಳೆಸ್ತಕ್ಕಂಥ ಪಾಸಿಬಿಲಿಟೀಸ್ ಏನಿದೆಯೋ ತುಂಬಾ ಕಡಿಮೆ ಆಗುತ್ತೆ. ಸೊ ಆ ರೀತಿಯಂತ ಸಂದರ್ಭದಲ್ಲಿ ಎಫೆಕ್ಟಿವ್ ಆಗಿ ನಮ್ಮ ಹತ್ರ ಇರತಕ್ಕಂಥ ಹಣವನ್ನ, ಅದು ಇವನ್ 500 ರೂಪಾಯಿ ಇದ್ರೂ ಪರವಾಗಿಲ್ಲ ಇವತ್ತಿನ ಕಾಲಕ್ಕೆ, ಆ ಹಣವನ್ನ ಇನ್ವೆಸ್ಟ್ ಮಾಡಿ ಬೆಳೆಸ್ತಕ್ಕಂತಹ ಒಂದು ಅದ್ಭುತವಾದಂತಹ ಅವಕಾಶವನ್ನ ನಮ್ಮ ಎದುರುಗಡೆ ತಂದು ಕೊಡುತ್ತೆ ಸ್ಟಾಕ್ ಮಾರ್ಕೆಟ್. ಇದರಲ್ಲೂ ಕೂಡ ಸುಮಾರು ದಾರಿಗಳು ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಸುಮಾರು ಜನ ಏನ್ ಅನ್ಕೊಳ್ತಾರೆ, ಸುಮ್ಮನೆ ಯಾವುದೋ ಒಂದು ಸ್ಟಾಕ್ ಬೈ ಮಾಡಿದೆ, ಸೆಲ್ ಮಾಡಿದೆ, ಯಾರೊಬ್ರು ಹೇಳಿದ್ರು ಬೈ ಮಾಡಿದೆ, ಯಾರೊಬ್ರು ಹೇಳಿದ್ರು ಸೆಲ್ ಮಾಡಿದೆ ಅಂತ ಹೇಳ್ಕೊಂಡು ನಾವು ಥಿಂಕ್ ಮಾಡ್ತಾ ಇರ್ತೀವಿ. ಬಟ್ ದೇರ್ ಆರ್ ಸೋ ಮೆನಿ ವೇಸ್ ಅಂತ ಹೇಳ್ಬೋದು. ಇದರಲ್ಲಿ ಒಂದು ಆಕ್ಟಿವ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆಯಿಂದ ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಆಕ್ಟಿವ್ ಇನ್ವೆಸ್ಟಿಂಗ್ ಅನ್ನೋದು ಏನಿದೆಯೋ ಖುದ್ದಾಗಿ ನಾವೇ ಬಿಸ್ನೆಸ್ ಗಳನ್ನ ಹುಡುಕಿ ಸ್ಟಾಕ್ಸ್ ಗಳನ್ನ ಅನಲೈಸ್ ಮಾಡಿ ಇನ್ವೆಸ್ಟ್ ಮಾಡಾದ್ಮೇಲೆ ಕೆಲಸ ನಿಲ್ಲಲ್ಲ, ಅದನ್ನ ಮಾನಿಟರ್ ಮಾಡ್ತಾ ಇರಬೇಕು. ಸುಮಾರು ಕಂಟಿನ್ಯೂಯೇಷನ್ ಏನಿರುತ್ತೋ ನಮ್ಮ ಕಡೆಯಿಂದ ಆಕ್ಟಿವ್ ಆಗಿ ನಾವು ಮಾನಿಟರ್ ಮಾಡ್ತಾ ಇರ್ತೀವಿ ನಮ್ಮ ಅಕೌಂಟ್ ಅನ್ನ. ವೆರಿನ್ ಇನ್ನೊಂದು ಸ್ಮಾರ್ಟ್ ದಾರಿ ಇದರಲ್ಲಿ ಬರುತ್ತೆ, ಅದೇ ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂತ ಹೇಳ್ತಾರೆ. ಸೊ ಪ್ಯಾಸಿವ್ ಇನ್ವೆಸ್ಟಿಂಗ್ ಅಂದ್ರೆ ಏನಪ್ಪಾ, ಜಾಸ್ತಿ ನಮ್ಮ ಕಡೆಯಿಂದ ಎಫರ್ಟ್ ಹಾಕದೆ ನಮ್ಮ ಹತ್ರ ಇರತಕ್ಕಂತ ಹಣವನ್ನ ಇನ್ನೊಬ್ಬರಿಗೆ ಕೊಟ್ಟು ನಮ್ಮ ಹಣವನ್ನ ಮ್ಯಾನೇಜ್ ಮಾಡಿಸ್ತಕ್ಕಂತಹ ಪರಿಸ್ಥಿತಿಗಳು. ಸೊ ಅಗೇನ್ ಇದರಲ್ಲೂ ಕೂಡ ಸುಮಾರು ವಿಭಾಗಗಳು ಬರುತ್ತೆ ಇಲ್ಲಿ. ಬಟ್ ಮೇನ್ ಆಗಿ 2 ರೀತಿಯಾಗಿ ನಾವು ಡಿವೈಡ್ ಮಾಡಬಹುದು ಪ್ಯಾಸಿವ್ ಇನ್ವೆಸ್ಟಿಂಗ್ ನ. ಒಂದು ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು, ಇನ್ನೊಂದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು. ಇವತ್ತಿನ ವಿಡಿಯೋ ಏನಿದೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಇನ್ ಕೇಸ್ ನಿಮ್ಗೆ ಇದ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕು ಅನ್ನೋ ಒಂದು ಆಸಕ್ತಿ ಇದೆ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ಅದರ ಬೇಸಿಸ್ ಅಲ್ಲಿ ನೆಕ್ಸ್ಟ್ ನಾವು ಬರ್ತಕ್ಕಂಥ ದಿನಗಳಲ್ಲಿ ಡಿಸೈಡ್ ಮಾಡ್ತೀವಿ. ಮೊದಲನೇದು ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಏನಿದೆಯೋ, ಮ್ಯೂಚುವಲ್ ಫಂಡ್ ಅನ್ನೋದೇನು ಒಂದು ಫಂಡ್ ಹೌಸ್ ಇರುತ್ತೆ, ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಅಂತ ಹೇಳ್ತಾರೆ. ಆ ಕಂಪನಿಗೆ ನಿಮ್ಮಂತಹ ಕಾಮನ್ ಇನ್ವೆಸ್ಟರ್ಸ್ ಗಳು ಒಂದು ಹಣವನ್ನ ಕೊಡ್ತಾರೆ. ಆ ಜಮೆ ಆಗಿರ್ತಕ್ಕಂಥ ಹಣವನ್ನ ಒಂದ್ ಕಡೆಗೆ ಅವರು ಇನ್ವೆಸ್ಟ್ ಮಾಡ್ತಾರೆ, ಎಲ್ಲಿ ಹಣಕ್ಕೆ ಬೆಳೀತಕ್ಕಂತಹ ಪೊಟೆನ್ಶಿಯಲ್ ಇದೆಯೋ ಅಲ್ಲಿ ಅವರು ಇನ್ವೆಸ್ಟ್ ಮಾಡಿ ಬಂದಂತಹ ರಿಟರ್ನ್ ಅನ್ನೇ ಮತ್ತೆ ವಾಪಸ್ ನಮಗೆ ಹಂಚ್ತಾರೆ. ಈ ರೀತಿಯಾಗಿ ಕೆಲಸ ಮಾಡುತ್ತೆ. ಸೊ either ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಇರ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ ಗಳು ಇರ್ಬೋದು, ಇದರಲ್ಲಿ ಇನ್ವೆಸ್ಟ್ ಮಾಡೋ ದಾರಿಗಳೇನಿದೆಯೋ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 2 ರೀತಿಯಾಗಿ ಅಗೇನ್ ಇದರಲ್ಲೂ ಕೂಡ ಇನ್ವೆಸ್ಟ್ಮೆಂಟ್
ಇನ್ವೆಸ್ಟ್ಮೆಂಟ್ ದಾರಿಗಳು ಬರುತ್ತೆ ಅಂತ ಹೇಳ್ಬೋದು. ಅದು ಮ್ಯೂಚುವಲ್ ಫಂಡ್ ಇರ್ಬೋದು, ETF ಇರ್ಬೋದು. ಅದು ಮ್ಯೂಚುವಲ್ ಫಂಡ್ ಅಂತ ಅನ್ಕೊಳ್ಳೋಣ. ಒಂದು ಲಂಸಮ್ ಇನ್ವೆಸ್ಟಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 10,000 ಇದೆ, 1 ಲಕ್ಷ ಇದೆ, ಒಂದೇ ಸತಿಗೆ ನೀವು ಇನ್ವೆಸ್ಟ್ ಮಾಡ್ತೀರಾ, ಸ್ವಲ್ಪ ದಿನ ವೇಟ್ ಮಾಡ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಒಂದು 5 ವರ್ಷ 10 ವರ್ಷ ವೇಟ್ ಆದ್ಮೇಲೆ ನಿಮ್ಮ ಪರವಾಗಿ ಮಾರ್ಕೆಟ್ ವರ್ಕ್ ಆಗಿದೆ ಅಂತಂದ್ರೆ ನೀವು ರಿಡೀಮ್ ಮಾಡ್ತೀರಾ ಅಥವಾ ವಿಡ್ರಾ ಮಾಡಿದ್ರೆ ನಿಮ್ಗೆ ಅಮೌಂಟ್ ಸಿಗುತ್ತೆ, ಸ್ಟ್ರೇಟ್ ಫಾರ್ವರ್ಡ್. ಬಟ್ ಇನ್ನೊಂದು ಕಡೆಯಿಂದ ಬರುತ್ತೆ, ನನಗೆ ಬಹಳ ಹತ್ತಿರವಾಗಿರ್ತಕ್ಕಂತಹ ದಾರಿ ಇದು ಅಂತ ಹೇಳ್ಬೋದು, SIP, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂತ ಹೇಳ್ತಾರೆ. ಹೆಸರು ಹೇಳೋ ಪ್ರಕಾರನೇ ಬೇಸಿಕಲಿ ಏನಪ್ಪಾ ಅಂದ್ರೆ ಒಂದು ಸರ್ಟನ್ ಪೀರಿಯಡ್ಗೆ, ಈಗ ಫಾರ್ ಎಕ್ಸಾಂಪಲ್ ಮೋಸ್ಟ್ ಆಫ್ ದ ಜನಗಳು ಏನ್ ಮಾಡ್ತಾರೆ, ಎವ್ರಿ ಮಂತ್ ಸ್ಟಾರ್ಟಿಂಗ್ ಅಲ್ಲೋ ಅಥವಾ 7ನೇ ತಾರೀಕು 1ನೇ ತಾರೀಕು ಅವ್ರಿಗೆ ಯಾವಾಗ ಸ್ಯಾಲರಿ ಬರುತ್ತೋ ಆ ದಿನ ಒಂದು ಫಿಕ್ಸೆಡ್ ಡೇಟ್ಗೆ ಎವ್ರಿ ಮಂತ್ ಆನ್ ಮಂತ್ ಫಿಕ್ಸೆಡ್ ಅಮೌಂಟ್ ಅನ್ನ ಒಂದು ಮ್ಯೂಚುವಲ್ ಫಂಡ್ ಅಥವಾ 2 ಮ್ಯೂಚುವಲ್ ಫಂಡ್ಗಳ ಮೇಲೆ ರೆಗ್ಯುಲರ್ ಆಗಿ ಇನ್ವೆಸ್ಟ್ ಮಾಡ್ತಾರೆ. ಇದನ್ನೇ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಅಂತ ಹೇಳೋದು. ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಇದ್ರದ್ದು ರುಪಿ ಕಾಸ್ಟ್ ಆವರೇಜಿಂಗ್ ಅಂತ ಹೇಳ್ತಾರೆ. ಸೊ ಒಂದು ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅಸ್ಯೂಮ್ ಸದ್ಯಕ್ಕೆ ನೀವು ಇನ್ವೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದಿರಾ, ಮಾರ್ಕೆಟ್ 100 ರೂಪಾಯಿ ನಡೀತಾ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದು ಮಾರ್ಕೆಟಿನ ಬೆಲೆ. ನೀವು 1,000 ರೂಪಾಯಿನ ಇನ್ವೆಸ್ಟ್ ಮಾಡ್ತಾ ಇದ್ರ ಮೊದಲನೇ ಇನ್ವೆಸ್ಟ್ಮೆಂಟ್ ಅಲ್ಲಿ. ಸೊ ಇದರರ್ಥ ನಿಮ್ಗೆ ಎಷ್ಟು ಶೇರ್ಗಳು ಬಂತು ಇಲ್ಲಿ ಆಸ್ ಅ ರಿಟರ್ನ್ ಆಗಿ ಓವರ್ ಆಲ್ 10 ಶೇರ್ಗಳು ಬಂತು. ಸೊ ಇದೇ ಎಕ್ಸಾಂಪಲ್ ಅಲ್ಲಿ ನೆಕ್ಸ್ಟ್ ಮಂತ್ ಅಲ್ಲಿ 90 ರೂಪೀಸ್ಗೆ ಮಾರ್ಕೆಟ್ ಟ್ರೇಡ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಈ ಸಂದರ್ಭದಲ್ಲಿ ಅಗೇನ್ ಅದೇ 1,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನ ನೀವು ಮತ್ತೆ ಮಾಡ್ತಾ ಇದ್ರ ಮಾರ್ಕೆಟ್ ಅಲ್ಲಿ. ಬಟ್ ಇಲ್ಲಿ ಚೇಂಜ್ ಆಗ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇನ್ಸ್ಟೆಡ್ ಆಫ್ ಮುಂಚೆ ನಿಮಗೆ 10 ಕ್ವಾಂಟಿಟೀಸ್ಗಳು ಸಿಕ್ತು, ಬಟ್ ಈ ಕೇಸಲ್ಲಿ ನಿಮಗೆ ಇನ್ನೊಂದು ಶೇರ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಇದೇ ರೀತಿ ನೀವು ಎವ್ರಿ ಮಂತ್ ಆನ್ ಮಂತ್ ರೆಗ್ಯುಲರ್ ಆಗಿ ಡಿಸಿಪ್ಲಿನ್ ಆಗಿ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ ಮಾರ್ಕೆಟ್ ಏರುಪೇರು ಆಗಲಿ, ಏರುಪೇರಿನ ಗತಿ ಮಾರ್ಕೆಟ್ ಅಲ್ಲಿ ಯಾವಾಗಲೂ ಇರುತ್ತೆ, ಯಾರು ಅವಾಯ್ಡ್ ಮಾಡಕ್ ಆಗಲ್ಲ ಇದನ್ನ. ಬಟ್ ನೀವು ಯಾವಾಗ ಈ ರೀತಿ ಆವರೇಜ್ ಮಾಡ್ಕೊಂಡು ಹೋಗ್ತಿರೋ ನಿಮ್ಗೊಂದು ಆವರೇಜ್ ಪ್ರೈಸ್ ಅಂತ ಸಿಗುತ್ತೆ. ಸೊ ಈ ಒಂದು ಮಾರ್ಕೆಟ್ ಅಪ್ ಅಂಡ್ ಡೌನ್ ಆಗ್ತಾ ಇದ್ರು ಕೂಡ ಕನ್ಸಿಸ್ಟೆಂಟ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆವರೇಜ್ ಪ್ರೈಸ್ ನಿಮಗೆ ಸಿಗುತ್ತೆ. ಆವಾಗ ನಿಮ್ಮ ಅಮೌಂಟ್ ಸೇಫೆಸ್ಟ್ ವೇದಲ್ಲಿ ಗ್ರೋತ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ಗಳು ಇರುತ್ತೆ. ಆನ್ ಆವರೇಜ್ ಇಲ್ಲಿವರೆಗೂ ನಿಫ್ಟಿ ಅಂದ್ರೆ ಬೇಸಿಕಲಿ ಇಂಡಿಯನ್ ಮಾರ್ಕೆಟ್ ಏನಿದೆಯೋ ಮೋರ್ ದನ್ 12% ನಷ್ಟು ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಕೂಡ ಆವರೇಜ್ ಕಂಪೌಂಡೆಡ್ ಗ್ರೋತ್ ಅನ್ನ ಕೊಟ್ಕೊಂಡು ಬಂದಿದೆ. ಸೊ ನೀವು ಕನ್ಸಿಸ್ಟೆಂಟ್ ಆಗಿ ಇನ್ವೆಸ್ಟ್ ಮಾಡಿದಿರಾ ಅಂತಂದ್ರೆ ರೋಲಿಂಗ್ ರಿಟರ್ನ್ ಆಗಿ ಅಥವಾ ಬೇಸಿಕಲಿ ನೀವು ರೆಗ್ಯುಲರ್ ಆಗಿ ಮಾರ್ಕೆಟ್ ಅಲ್ಲೂ ಇರ್ತೀರಾ, ಹಾಗೆ ಇಂಡಿಯನ್ ಎಕನಾಮಿ ನೀವೆಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀರೋ ಆ ಎಕನಾಮಿ ಜೊತೆ ನೀವು ಕೂಡ ಹಾಗೆ ನಿಮ್ಮ ಹಣವನ್ನು ಕೂಡ ಬೆಳೆಸ್ತಕ್ಕಂಥ ಅವಕಾಶ ಇದಾಗಿರುತ್ತೆ. ಅಂಡ್ ಎಫೆಕ್ಟಿವ್ ವೇ ಅಂತ ಹೇಳ್ಬೋದು. ಒಂದೇ ಸತಿ ನೀವು ಎಲ್ಲ ಅಮೌಂಟ್ ಇನ್ವೆಸ್ಟ್ ಮಾಡಿದಾಗ ಅಂದ್ರೆ ಲಂಸಮ್ ಅಂತ ನಾನೇನು ಹೇಳ್ತಾ ಇದ್ನೋ ಅದನ್ನ ಇನ್ವೆಸ್ಟ್ ಮಾಡಿದ್ರೆ ಜಾಸ್ತಿ ರಿಸ್ಕ್ ಇರುತ್ತೆ ನಿಮಗೆ ಒಂದೇ ಸತಿಗೆ. ಬಟ್ ಇಲ್ಲಿ ಹಾಗಲ್ಲ, ನಿಮ್ಮ ರಿಸ್ಕ್ ಎಫೆಕ್ಟಿವ್ ಆಗಿ ಡೈವರ್ಸಿಫೈ ಆಗ್ತಾ ಹೋಗುತ್ತೆ, ಒಂದು ಆವರೇಜ್ ಪ್ರೈಸ್ ಅಂತ ನಿಮಗೆ ಸಿಗುತ್ತೆ. ಸೊ ಇದನ್ನ ಬಿಟ್ಟು ಮ್ಯೂಚುವಲ್ ಫಂಡ್ಸ್ ಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂತಂದ್ರೆ ನೋಡ್ತಾ ಇರಬಹುದು, ಅದರಲ್ಲಿ ಸುಮಾರು ಕ್ಯಾಟಗರಿ ಆಫ್ ಫಂಡ್ಸ್ ಗಳನ್ನ ನಾವು ಲಿಸ್ಟ್ ಮಾಡಿದೀವಿ. ಲಾರ್ಜ್ ಕ್ಯಾಪ್ ಫಂಡ್ಸ್, ಮಿಡ್ ಕ್ಯಾಪ್ ಫಂಡ್ಸ್, ಸ್ಮಾಲ್ ಕ್ಯಾಪ್ ಫಂಡ್ಸ್. ಇದ್ರ ಬಗ್ಗೆ ಲಾಸ್ಟ್ ಅಲ್ಲೂ ಕೂಡ ನಾವು ವಿಡಿಯೋ ಮಾಡಿದೀವಿ, ಒಂದ್ಸತಿ ಚೆಕ್ ಮಾಡಬಹುದು, ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀವಿ ನಾವು. ಆಮೇಲೆ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಾವು ಮಾತಾಡಿರ್ತಕ್ಕಂಥ ವಿಡಿಯೋದು. ಸೊ ಆವರೇಜ್ ರಿಟರ್ನ್ಸ್ ನೀವು ನೋಡ್ತೀರಾ ಅಂತಂದ್ರೆ ಲಾರ್ಜ್ ಕ್ಯಾಪ್ ಫಂಡ್ಸ್ ಗಳು ಏನಿದೆಯೋ ಕಳೆದ 10 ವರ್ಷದ ಪ್ರಕಾರ 13.75% ರಿಟರ್ನ್ ಅನ್ನ ಕೊಟ್ಟಿದೆ. ಹಾಗೆ ಮಿಡ್ ಕ್ಯಾಪ್ ಫಂಡ್ಸ್ 18.76, ಸ್ಮಾಲ್ ಕ್ಯಾಪ್ ಫಂಡ್ಸ್ 20.56%. ಸೊ ಬೇಸಿಕಲಿ ರಿಟರ್ನ್ ರಿವಾರ್ಡ್ ಏನಿದೆಯೋ ಎರಡು ಒಂದಕ್ಕೊಂದು ಸಮನಾಗಿರುತ್ತೆ. ಜಾಸ್ತಿ ರಿಸ್ಕ್ ಇದ್ದಷ್ಟು ಜಾಸ್ತಿ ರಿವಾರ್ಡ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಸೊ ಹಾಗಾಗಿ ನಿಮ್ಮ ರಿಸ್ಕಿಗೆ ಅನುಗುಣವಾಗಿ, ಎಸ್ಪೆಷಲಿ ನಿಮ್ಮ ಏಜಿನ ಅನುಗುಣವಾಗಿ ನೀವು ರಿಸ್ಕ್ ಅನ್ನ ತಗೊಳ್ಬೇಕು. ಕಡಿಮೆ ಏಜ್ ಅಲ್ಲಿ ಇದ್ದೀರಾ ಅಂತಂದ್ರೆ ಸ್ಮಾಲ್ ಕ್ಯಾಪ್ ಈ ರೀತಿಯಾದಂತಹ ರಿಸ್ಕಿ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳು ನಿಮಗೆ ಇರುತ್ತೆ. ವೆರಿ ನಿಮ್ಮ ಏಜ್ ಸ್ವಲ್ಪ ಎಕ್ಸ್ಟ್ರಾ ಇದೆ, ಜಾಸ್ತಿ ಆಗಿದೆ ಅಂತಂದ್ರೆ ಆ ರೀತಿಯ ಸಂದರ್ಭದಲ್ಲಿ ಜಾಸ್ತಿ ರಿಸ್ಕ್ ನೀವು ತಗೊಳ್ಳಕ್ಕಾಗಲ್ಲ. ಲಾರ್ಜ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ನಿಮ್ಮ ಹಣವನ್ನ ಸೇಫ್ ಆಗಿ ನೀವು ತಗೊಂಡು ಹೋಗಬಹುದಾಗಿರುತ್ತೆ ಮುಂದೆ. ಸೊ ಒಂದು ರಿಯಲ್ ಎಕ್ಸಾಂಪಲ್ ನೋಡೋಣ. ಬೇಸಿಕಲಿ ಮ್ಯೂಚುವಲ್ ಫಂಡ್ ನ ಎಕ್ಸಾಂಪಲ್ ತಗೊಂಡು ನಾನು ನೋಡ್ತಾ ಇರತಕ್ಕಂಥದ್ದು ಇಲ್ಲಿ SBI ಮ್ಯೂಚುವಲ್ ಫಂಡ್ ಅನ್ನ ತಗೊಂಡಿದ್ದೀನಿ ನಾನು, ಸ್ಮಾಲ್ ಕ್ಯಾಪ್ ಫಂಡ್. ಸೊ ಬೇಸಿಕಲಿ 2009 ಲಾಂಚ್ ಆಗಿರತಕ್ಕಂಥದ್ದು. ಇದು ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಫಾರ್ ಎಕ್ಸಾಂಪಲ್ ಅಂತ ತಗೊಳ್ತಾ ಇರತಕ್ಕಂಥದ್ದು. ಸಪೋಸ್ ಇದರಲ್ಲಿ ನೀವು ಈ ರೀತಿಯಾದಂತಹ SIP ಅನ್ನ ಮಾಡಿದಿರಾ ಅಂತಂದ್ರೆ ಯಾವ ರೀತಿಯಾದಂತಹ ಬದಲಾವಣೆಗಳು ನಿಮ್ಮ ಹಣಕ್ಕೆ ಆಗ್ತಾ ಅನ್ನೋದನ್ನ ಇಲ್ಲಿ ನೋಡೋಣ. 1 ವರ್ಷದ SIP ಅಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ 1,20,000 ಆಗಿರುತ್ತೆ ನಿಮ್ದು. ಅದಕ್ಕೆ ರಿಟರ್ನ್ ಸೇರಿಸಿಕೊಂಡು ಬಂದಿರತಕ್ಕಂಥದ್ದು 1,22,602 ಆಸ್ ಆಫ್ ಫೆಬ್ರವರಿ 28, 2023 ಪ್ರಕಾರ ನೋಡ್ತೀವಿ ಅಂತಂದ್ರೆ ಇದೇ 5 ವರ್ಷಕ್ಕೆ ನೋಡಿ ನೀವು 6 ಲಕ್ಷದಷ್ಟು ಅಮೌಂಟ್ ನೀವು ಇನ್ವೆಸ್ಟ್ ಮಾಡಿದಿರಾ, 10,000 ಎವ್ರಿ ಮಂತ್ ಅಂತಂದ್ರೆ ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು ಅಸಲು. ಬಟ್ ಬಡ್ಡಿ ನೋಡಿ ನೀವು ಅದನ್ನೆಲ್ಲ ಸೇರಿಸಿಕೊಂಡು ಕೊನೆಗೆ ನಿಮಗೆ ರಿಟರ್ನ್ ಪ್ರಕಾರ 10,11,744 ರೂಪಾಯಿ ಬಂದಿರುತ್ತೆ. ಸೊ ಎಕ್ಸ್ಟ್ರಾ ಬಡ್ಡಿ ಸೇರಿಸಿಕೊಂಡು ಬಂದಿರತಕ್ಕಂಥದ್ದು. ಅದೇ ನೀವು 10 ವರ್ಷಕ್ಕೆ ನೋಡ್ತೀರಾ ಅಂತಂದ್ರೆ ಅಜಗಜಾಂತರ ವ್ಯತ್ಯಾಸ ನಮಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ 12 ಲಕ್ಷದಷ್ಟು ಅಮೌಂಟ್ ಅನ್ನ ನೀವು ಅಸಲನ್ನ ಕಟ್ಟಿರ್ತೀರಾ, ಬಟ್ ಅದಕ್ಕೆ ನಿಮಗೆ ಓವರ್ ಆಲ್ ಈ ಫಂಡ್ ರಿಟರ್ನ್ ಕೊಟ್ಟಿರ್ತಕ್ಕಂಥದ್ದು 37,85,718 ರೂಪಾಯಿಗಳು. ಸೊ ಇಟ್ಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಏನಪ್ಪಾ ಅಂತಂದ್ರೆ ಜಾಸ್ತಿ ಟೈಮ್ ಕೊಟ್ಟಷ್ಟು ಒಂದು ಏರುಪೇರಿನ ಗತಿಗಳನ್ನ ಕಡಿಮೆ ಮಾಡಬಹುದು, ರಿಸ್ಕ್ ನ ಕಡಿಮೆ ಮಾಡಬಹುದಾಗಿರುತ್ತೆ. ಅಟ್ ದ ಸೇಮ್ ಟೈಮ್
ಕಂಪೌಂಡಿಂಗ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಚಕ್ರ ಬಡ್ಡಿಯಾಗಿ ನಿಮಗೆ ರಿಟರ್ನ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ 5 ವರ್ಷ ವೇಟ್ ಮಾಡಿದಾಗ ಹಾಗೆ 10 ವರ್ಷ ವೇಟ್ ಮಾಡಿದಾಗ ಜಾಸ್ತಿ ರಿಟರ್ನ್ ನೀವು 10 ವರ್ಷ ವೇಟ್ ಮಾಡಿ ಬಂದಿರತಕ್ಕಂಥ ರಿಟರ್ನ್ ಇಂದಾನೆ ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ದಟ್ ಇಸ್ ದ ಬ್ಯೂಟಿ ಆಫ್ ಕಂಪೌಂಡಿಂಗ್. ಇವಾಗ ಆಕ್ಚುಯಲ್ ವಿಷಯಕ್ಕೆ ಬರೋಣ. ಬೇಸಿಕಲಿ ನಾವು ಇನಿಷಿಯಲಿ ಮಾತಾಡ್ತಾ ಇದ್ವಿ 1 ಕೋಟಿ ಮಾರ್ಕ್ ಅನ್ನ ಯಾವ ರೀತಿ ಇವತ್ತಿನ ಮಟ್ಟಿಗೆ ಅಚೀವ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಗಳಿದೆ ಅಂತ ಹೇಳ್ಕೊಂಡು ಈ SIP ಮೂಲಕ. ಸೊ ಇದರಲ್ಲಿ 2 ಕೇಸ್ ಸ್ಟಡೀಸ್ ಗಳನ್ನ ತಗೊಳ್ತಾ ಇದ್ದೀನಿ. ಮೊದಲನೇ ಕೇಸ್ ಸ್ಟಡಿ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇರತಕ್ಕಂಥದ್ದು, ಅಸ್ಯೂಮ್ ನೀವು 60 ವರ್ಷಕ್ಕೇನೆ ರಿಟೈರ್ಮೆಂಟ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ ಅನ್ನೋ ಪ್ಲಾನ್ ಇಟ್ಕೊಂಡಿದ್ದೀರಾ ಅಂದ್ರೆ ಮೊದಲನೇ ಕೇಸ್ ಸ್ಟಡಿ ಆಗಿರುತ್ತೆ. ಎರಡನೇ ಕೇಸ್ ಸ್ಟಡಿಯಲ್ಲಿ 45 ವರ್ಷಕ್ಕೆ ನಾವು ಕನ್ಸಿಡರ್ ಮಾಡ್ತಾ ಇದೀವಿ. ಸ್ಟಾರ್ಟಿಂಗ್ ಏಜ್ ಆಫ್ SIP ಅಂತ ನೋಡ್ತಾ ಇದೀವಿ ಅಂತಂದ್ರೆ 25 ವರ್ಷಕ್ಕೆ ನೀವು SIP ಸ್ಟಾರ್ಟ್ ಮಾಡಿದೀರಾ ಅಂತಂದ್ರೆ ಟೋಟಲ್ 35 ವರ್ಷ ನಿಮ್ಗೆ ಉಳ್ಕೊಂಡಿರುತ್ತೆ ರಿಟೈರ್ಮೆಂಟ್ ಗೆ ಅಂತ ನೋಡೋದಾದ್ರೆ 12% ನಷ್ಟು ಓವರ್ ಆಲ್ ಡೀಸೆಂಟ್ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡಿದೀವಿ ನಾವು. ಇಷ್ಟು ಬರ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ರಿಟರ್ನ್ ವೈಸ್. ಹಾಗೆ SIP ಅಮೌಂಟ್ ಅಂತ ನೋಡ್ತೀವಿ ಅಂತಂದ್ರೆ 1600 ರೂಪಾಯಿ ನೀವು ಕಟ್ಟೋಕೆ ಸ್ಟಾರ್ಟ್ ಮಾಡಿದ್ರು ಎವ್ರಿ ಮಂತ್ ಆನ್ ಮಂತ್ 1 ಕೋಟಿನ ನೀವು ಅಚೀವ್ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ 35 ವರ್ಷದಲ್ಲಿ. ವೆರಿನ್ 30 ವರ್ಷ ನಿಮ್ಗೆ ಇದೆ ಅಂತ ಅನ್ಕೊಳ್ಳೋಣ. ಸ್ಟಾರ್ಟಿಂಗ್ ಏಜ್ ನಿಮ್ದು 30 ವರ್ಷ ಪೆಂಡಿಂಗ್ ಉಳ್ಕೊಂಡಿರುತ್ತೆ, ಅಂದ್ರೆ ಇನ್ನು 30 ವರ್ಷ ಅವಕಾಶ ಇರುತ್ತೆ ನಿಮಗೆ. ಈ ರೀತಿಯಂತ ಸಂದರ್ಭದಲ್ಲಿ 12% ರಿಟರ್ನ್ ಹಂಗೆ ಇಟ್ಟರು ಕೂಡ ನಾವು 2900 ರೂಪಾಯಿ ಅಷ್ಟು ಅಮೌಂಟ್ SIP ಆಗಿ ನೀವು ಕಟ್ಟಬೇಕಾಗಿರುತ್ತೆ ಈ ಒಂದು ರಿಸಲ್ಟ್ ಅನ್ನ ಅಚೀವ್ ಮಾಡಬೇಕು ಅಂತಂದ್ರೆ. ಸಪೋಸ್ ನೀವು 35ನೇ ವರ್ಷಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಉಳ್ಕೊಂಡಿರ್ತಕ್ಕಂಥ 25 ವರ್ಷ ಅಷ್ಟೇನೆ. ಈ ರೀತಿಯಾದ ಸಂದರ್ಭದಲ್ಲಿ ಎವ್ರಿ ಮಂತ್ ಆನ್ ಮಂತ್ 5300 ರೂಪಾಯಿ ಅಷ್ಟು ಅಮೌಂಟ್ ಅನ್ನ ಕಟ್ಟೋದ್ರ ಮೂಲಕ ಈ ಒಂದು ರಿಸಲ್ಟ್ ಅನ್ನ ಅಚೀವ್ ಮಾಡಬಹುದಾಗಿರುತ್ತೆ. ನಾವು ಇಲ್ಲಿವರೆಗೂ ಮಾತಾಡಿದ್ದು ನಾರ್ಮಲ್ SIP ಆಗಿತ್ತು. ಬಟ್ ಇದರಲ್ಲಿ ಇನ್ನೊಂದು ಸ್ಮಾರ್ಟ್ ವೇ ಅಂತ ಹೇಳೋದಾದ್ರೆ ಸ್ಟೆಪ್ ಅಪ್ SIP ಅಂತ ಹೇಳ್ತಾರೆ. ಅಂದ್ರೆ ಬೇಸಿಕಲಿ ನಮ್ಮ ಇನ್ಕಮ್ ಏನಿದೆಯೋ ಯಾವಾಗ್ಲೂ ಸೇಮೇ ಇರಲ್ಲ, ಸೇಮ್ ಇರಬಾರ್ದು ಐಡಿಯಲ್ಲಿ. ಸೊ ವರ್ಷದಿಂದ ವರ್ಷಕ್ಕೆ ಅಟ್ಲೀಸ್ಟ್ ಒಂದು 5-10% ಅಂತೂ ಬೆಳವಣಿಗೆ ಆಗೇ ಆಗುತ್ತಾ. ಸೊ ಆ 5-10% ನಷ್ಟು ಬೆಳವಣಿಗೆಯನ್ನ ನಮ್ಮ ಇನ್ವೆಸ್ಟ್ಮೆಂಟ್ ಗಳಲ್ಲೂ ಮಾಡೋಕ್ಕಾದ್ರೆ, ಫಾರ್ ಎಕ್ಸಾಂಪಲ್ ಈ ವರ್ಷ ನೀವು 10,000 ಇನ್ವೆಸ್ಟ್ ಮಾಡ್ತಾ ಇದ್ರೆ ಎವ್ರಿ ಮಂತ್ ಅನ್ಕೊಳ್ಳೋಣ, ದಿಸ್ ಇಸ್ ಅನ್ ಎಕ್ಸಾಂಪಲ್. ನೆಕ್ಸ್ಟ್ ವರ್ಷಕ್ಕೆ ನಿಮ್ಗೆ ಒಂದು 10% ಇನ್ಕ್ರಿಮೆಂಟ್ ಆಯ್ತು ಅಂತಂದ್ರೆ ಈ 10,000ಕ್ಕೆ ಮತ್ತೆ ಅಡಿಷನಲ್ 10% ನೆಕ್ಸ್ಟ್ ಇಯರ್ಗೆ ಇನ್ಕ್ರೀಸ್ ಮಾಡೋದ್ರ ಮೂಲಕ ಹಣವನ್ನ ಇನ್ವೆಸ್ಟ್ ಮಾಡಕ್ ಆಗುತ್ತಾ. ಈ ಕೇಸಲ್ಲಿ ಅರೌಂಡ್ 11,000 ರೂಪಾಯಿ, ಈ ವರ್ಷ 10,000 ಮಾಡ್ತಾ ಇದ್ರೆ ನೆಕ್ಸ್ಟ್ ವರ್ಷ 11,000 SIP ಮಾಡೋದ್ರ ಮೂಲಕ ನೀವು ಸ್ಟೆಪ್ ಅಪ್ ಮಾಡಬಹುದಾಗಿರುತ್ತೆ ನಿಮ್ಮ SIP ನ. ಇದ್ರ ಮೂಲಕ ಒಂದು ನೀವೇ ಖುದ್ದಾಗಿ ನಿಮ್ಮ ಬೆಳವಣಿಗೆಯ ಕಂಪೌಂಡ್ ಅನ್ನು ಕೂಡ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡ್ತೀರಾ. ಅಟ್ ದ ಸೇಮ್ ಟೈಮ್ ಜಾಸ್ತಿ ಅಮೌಂಟ್ ಅನ್ನ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರ ಮೂಲಕ ಇಮಿಡಿಯೇಟ್ ಆಗಿ ನಾವು ಏನು ಅನ್ಕೊಂಡಿರ್ತೀರೋ ಅಮೌಂಟ್ ಅನ್ನ ಇಮಿಡಿಯೇಟ್ ಆಗಿ ಅಚೀವ್ ಮಾಡತಕ್ಕಂಥ ಪಾಸಿಬಿಲಿಟೀಸ್ ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡ್ತಾ ಇರಬಹುದು ನೀವು ಇಲ್ಲಿ. ಸೊ ಅಸ್ಯೂಮ್ ನಿಮ್ಮ 25ನೇ ವರ್ಷಕ್ಕೆ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ 1600 ರೂಪಾಯಿ ನೀವು SIP ಕಟ್ಟಬೇಕಾಗಿತ್ತು. ಆಗಲೇ ಎಕ್ಸಾಂಪಲ್ ಅಲ್ಲೇ ಇದೆ. ನಾರ್ಮಲ್ SIP ನೀವು 1600 ರೂಪಾಯಿ ಕಟ್ಟೋದ್ರ ಮೂಲಕ ಓವರ್ ಆಲ್ 35 ವರ್ಷ ನೀವು ನೋಡ್ತಿದ್ದೀರಾ ಅಂತಂದ್ರೆ ಎಕ್ಸ್ಪೆಕ್ಟೆಡ್ ರಿಟರ್ನ್ 12% ಲೆಕ್ಕ ಇಟ್ಕೊಂಡು ನೋಡೋದಾದ್ರೆ 1 ಕೋಟಿನ ಅಚೀವ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ವೆರಿನ್ ಸ್ಟೆಪ್ ಅಪ್ SIP ನೋಡಿ, ನೀವು 1600 ರೂಪಾಯಿ ಸೇಮೆ 10% ನಷ್ಟು ಆನ್ಯುವಲ್ SIP ನ ನೀವು ಸ್ಟೆಪ್ ಅಪ್ ಮಾಡ್ತಿದ್ದೀರಾ ಅಂದ್ರೆ 10% ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. 35 ವರ್ಷನೇ ಟೆನ್ಯೂರ್ ಅಂತ ಅನ್ಕೊಂಡ್ರು ಕೂಡ 12% ನಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಈ 1 ಕೋಟಿ ಏನ್ ನಿಮಗೆ ಬರ್ತಾ ಇತ್ತು ಇನಿಷಿಯಲ್ ಎಕ್ಸಾಂಪಲ್ ಅಲ್ಲಿ ಇದು ಡಬಲ್ ಆಗಿರ್ತಕ್ಕಂತಹ ಒಂದು ವಿಷಯವನ್ನ ಇಲ್ಲಿ ನೀವು ಗಮನಿಸಬಹುದು. ಅರೌಂಡ್ 2 ಕೋಟಿಗಳಷ್ಟು ಅಮೌಂಟ್ ನಿಮಗೆ ಇಲ್ಲಿ ಬಂದಿರತಕ್ಕಂಥದನ್ನ ಗಮನಿಸಬಹುದು. ವೆಲ್ತ್ ರೇಷಿಯೋ ಅಂತ ಹೇಳ್ತಾರೆ. ಸೊ ಬೇಸಿಕಲಿ 80.52% ನಷ್ಟು ವೆಲ್ತ್ ರೇಷಿಯೋ ನಮಗೆ ಸ್ಟೆಪ್ ಅಪ್ SIP ಇಲ್ಲಿ ಸಿಗ್ತಾ ಇದೆ. 93.53% ನಷ್ಟು ವೆಲ್ತ್ ರೇಷಿಯೋ ನಾರ್ಮಲ್ SIP ಇಲ್ಲಿ ಸಿಗ್ತಾ ಇದೆ. ಇವಾಗ ಎರಡನೇ ಕೇಸ್ ಸ್ಟಡಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಬೇಸಿಕಲಿ 45ನೇ ವರ್ಷಕ್ಕೇನೆ ನೀವು ರಿಟೈರ್ಮೆಂಟ್ ಆಗಬೇಕು ಅನ್ನೋ ಒಂದು ಪ್ಲಾನ್ ಇಟ್ಕೊಂಡಿದ್ದಾರೆ. ಅಂದ್ರೆ ಎಸ್ಪೆಷಲಿ ಇಂಡಿಯಾದಲ್ಲಿ 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ತಕ್ಕಂಥ ಪ್ಲಾನ್ಗಳಿತ್ತು. ಬಟ್ ಇವಾಗ ಕಾಲಗಳು ಬದಲಾಗ್ತಾ ಇದೆ, ಬೇಗನೆ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಜನಗಳು. ಈ ರೀತಿಯಾದಂತಹ ಸಂದರ್ಭದಲ್ಲಿ ಒಂದು ಅಬ್ಸರ್ವಬಲ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಜಾಸ್ತಿ ಇವಾಗ ಸದ್ಯಕ್ಕೆ ನಮ್ಮ ಲೈಫ್ ಸ್ಟೈಲ್ ಸರ್ಟನ್ ಲೈಫ್ ಸ್ಟೈಲ್ ಡಿಫೈನ್ ಆಗಿರುತ್ತೆ. ಇದೇ ರೀತಿ ನಾವು ಬದುಕ್ತಾ ಇದೀವಿ, ಈ ರೀತಿ ಇರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳಿರುತ್ತೆ. ಆ ರೀತಿಯಾದ ಸಂದರ್ಭಗಳಲ್ಲಿ ಸಡನ್ ಆಗಿ ಕಡಿಮೆ ಏಜ್ ಅಲ್ಲಿ ನೀವು ರಿಟೈರ್ಮೆಂಟ್ ತಗೊಳ್ಬೇಕು ಅಂತಂದಾಗ ಆಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ನೀವು ಕಡಿಮೆ ಮಾಡ್ಕೊಳಕ್ ಆಗಲ್ಲ. ಆ ರೀತಿಯಂತ ಸಂದರ್ಭದಲ್ಲಿ ಜಾಸ್ತಿ ಹಣವನ್ನ ರಿಟೈರ್ಮೆಂಟ್ ಕಾರ್ಪಸ್ ಆಗಿ ಇಟ್ಕೊಳ್ತಕ್ಕಂಥದ್ದು ಸೂಕ್ತವಾದಂತಹ ಆಯ್ಕೆ ಆಗಿರುತ್ತೆ. ಈ ಒಂದು ಎಕ್ಸಾಂಪಲ್ ಪ್ರಕಾರ 25ನೇ ವಯಸ್ಸಲ್ಲಿ ನೀವು ಇದೀರಾ, ಸದ್ಯಕ್ಕೆ ವರ್ಷಕ್ಕೆ 7 ಲಕ್ಷ ರೂಪಾಯಿ ಅಷ್ಟು ನೀವು ಖರ್ಚು ಮಾಡ್ತಾ ಇದ್ರೆ ನಿಮ್ಮ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಕ್ಕೆ ಅಂತ ಅನ್ಕೊಳ್ಳೋಣ. ಬಟ್ ಇದೇ ಅಮೌಂಟ್ ಇಂದಾನೆ ನೀವು ಮೇಂಟೈನ್ ಮಾಡಕ್ಕಾಗಲ್ಲ ನಿಮ್ಮ ಲೈಫ್ ಸ್ಟೈಲ್ ನೆಕ್ಸ್ಟ್ 15-20 ವರ್ಷ ಆದ್ಮೇಲೆ, ಬಿಕಾಸ್ ಆಫ್ ದ ಇನ್ಫ್ಲೇಷನ್. ಸೊ ಹಾಗಾಗಿ ನಾವು ಇದನ್ನ ಅಮೌಂಟ್ ನ ಜಾಸ್ತಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅಸ್ಯೂಮ್ ಈ ಒಂದು ಎಕ್ಸಾಂಪಲ್ ಪ್ರಕಾರ ಅಂತ ಹೇಳೋದಾದ್ರೆ ರಫ್ಲಿ ಅವತ್ತಿನ ಕಾಲಕ್ಕೆ ಒಂದು 20 ವರ್ಷ ಬಿಟ್ಟಾದ್ಮೇಲೆ ನಿಮಗೆ 20 ಲಕ್ಷದಷ್ಟು ಅಮೌಂಟ್ ರಿಕ್ವೈರ್ಮೆಂಟ್ ಇರುತ್ತೆ ಸೇಮ್ ಲೈಫ್ ಸ್ಟೈಲ್ ನ ಮೇಂಟೈನ್ ಮಾಡಬೇಕು ಅಂತಂದ್ರೆ. 4% ನಷ್ಟು ಎವ್ರಿ ಇಯರ್ ಆನ್ ಇಯರ್ ವಿಡ್ರಾ ಮಾಡ್ಕೊಳ್ಳೋದ್ರ ಮೂಲಕ ನಮ್ಮ ಹಣವನ್ನ ಜಾಸ್ತಿ ದಿನಕ್ಕೆ ನಾವು ಉಳಿಸ್ಕೋಬಹುದಾಗಿರುತ್ತೆ, ಹಾಗೆ ಉಪಯೋಗಿಸ್ಕೋಬಹುದಾಗಿರುತ್ತೆ. ಯೂಶುವಲಿ ಈ ಒಂದು ಎಕ್ಸಾಂಪಲ್ ಪ್ರಕಾರ ನಿಮಗೆ ವರ್ಷಕ್ಕೆ 20 ಲಕ್ಷ ಬೇಕು ಅಂತಂದ್ರೆ 75 ವರ್ಷ ನೀವು ಇರ್ತೀರಾ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಪ್ರಕಾರ ನೋಡ್ತೀವಿ ಅಂತಂದ್ರೆ ಆಕ್ಚುಲಿ ನೀವು ರಿಟೈರ್ಮೆಂಟ್ ಆಗ್ತಕ್ಕಂತಹ ಏಜ್ ಅಲ್ಲಿ ನಿಮಗೆ 5 ಕೋಟಿ ರೂಪಾಯಿ ಅಷ್ಟು ಕಾರ್ಪಸ್ ಅನ್ನ ಡೆವಲಪ್ ಮಾಡ್ಕೊಳ್ಬೇಕಾಗಿರುತ್ತೆ ನೀವು ಅರ್ಲಿ ಏಜ್ ಅಲ್ಲಿ ರಿಟೈರ್ಮೆಂಟ್ ಆಗಬೇಕು ಅಂದ್ರೆ. ಸೊ ಹಾಗಿದ್ರೆ
ಇದನ್ನ ಅಚೀವ್ ಮಾಡೋದು ಹೇಗಪ್ಪ, ಇವತ್ತಿಂದನೇ ನಾವು ಮಾಡೋಕ್ಕಾಗುತ್ತೆ, ಇದನ್ನ ಪಾಸಿಬಿಲಿಟೀಸ್ ಇದೆ, ಅದ್ರ ಬಗ್ಗೆ ನಾವು ಇವಾಗ ಮಾತಾಡೋಣ. ನೋಡ್ತಾ ಇರಬಹುದು ನೀವು ಮಂತ್ಲಿ ಇನ್ವೆಸ್ಟ್ಮೆಂಟ್ 27,000 ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಇದು ಸ್ಟೆಪ್ ಅಪ್ SIP. ಸೊ ಬೇಸಿಕಲಿ ನಾರ್ಮಲ್ SIP ಮೂಲಕ ಇದನ್ನ ಅಚೀವ್ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಕಡಿಮೆ ಇರೋದ್ರಿಂದ ಸ್ಟೆಪ್ ಅಪ್ ಮಾಡ್ತಾ ಇರೋದು. 27,000 ಮಂತ್ಲಿ ಇನ್ವೆಸ್ಟ್ಮೆಂಟ್, ಆನ್ಯುವಲ್ ಸ್ಟೆಪ್ ಅಪ್ 10% ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳೋಣ. ಎಕ್ಸ್ಪೆಕ್ಟೆಡ್ ರಿಟರ್ನ್ 12% ಇಟ್ಕೊಳ್ತಾ ಇದೀವಿ. ನೆಕ್ಸ್ಟ್ 20 ವರ್ಷಕ್ಕೆ ನೀವು ಮಾಡೋದಾದ್ರೆ 5 ಕೋಟಿಯನ್ನ ನೀವು ಅಚೀವ್ ಮಾಡಬಹುದಾಗಿರುತ್ತೆ. ಸೊ ಇನ್ನೊಂದ್ಸತಿ ನಾನು ರಿಮೈಂಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ಎನಿ ನಂಬರ್, ಅದು 5 ಕೋಟಿನೇ ಇರ್ಬೋದು, 1 ಕೋಟಿನೇ ಇರ್ಬೋದು, ಎಷ್ಟೇ ಅಮೌಂಟ್ ಇದ್ರೂ ಕೂಡ ನಮ್ಮ ಮೆಂಟಲ್ ಲಿಮಿಟೇಷನ್ಸ್ಗಳು ಎಷ್ಟಿದೆಯೋ ಆ ಲಿಮಿಟೇಷನ್ಗೆ ತಕ್ಕ ಹಾಗೆ ನಮಗೆ ಅಮೌಂಟ್ ಸಿಗ್ತಾ ಇರುತ್ತೆ ರಿಯಲ್ ವರ್ಲ್ಡ್ ಅಲ್ಲಿ. ಸೊ ಹಾಗಾಗಿ ಫಸ್ಟ್ ಲೆವೆಲ್ ಅಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮೈಂಡ್ ಸೆಟ್ ಅನ್ನ ರೆಡಿ ಮಾಡ್ಕೊಳ್ಬೇಕಾಗಿದೆ ಇವತ್ತಿನ ಕಾಲಕ್ಕೆ. ಅಟ್ಲೀಸ್ಟ್ ನಂಬಕ್ಕಾಗುತ್ತಾ, ಏನ್ ಹೋಗೋದಿದೆ, ನಂಬಿದ್ರೆ ಅಥವಾ ಅದನ್ನ ಟ್ರಸ್ಟ್ ಮಾಡಿದ್ರೆ ಏನು ಹೋಗೋದಿದೆ, ಬರುತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ಬರೋ ಚಾನ್ಸಸ್ಗಳು ಜಾಸ್ತಿ ಆಗ್ತಕ್ಕಂಥ ಪಾಸಿಬಿಲಿಟೀಸ್ಗಳು ಡೆಫಿನೆಟ್ಲಿ ಇವತ್ತಿನ ಕಾಲಕ್ಕೆ ಇರುತ್ತೆ. ಸೊ ಹಾಗಾಗಿ ಮೆಂಟಲ್ ಫ್ರೇಮ್ ವರ್ಕ್ ಅನ್ನ ಫಸ್ಟ್ ಲೆವೆಲ್ ಅಲ್ಲಿ ರೆಡಿ ಮಾಡಿಕೊಂಡು ಇವತ್ತಿಂದಾನೆ ಸ್ಮಾಲ್ ಹೆಜ್ಜೆಗಳನ್ನ ಇಟ್ಕೊಂಡು ಕಲ್ತಿರ್ತಕ್ಕಂತಹ ವಿಷಯಗಳನ್ನ ಎಫೆಕ್ಟಿವ್ ಆಗಿ ಡಿಸಿಪ್ಲಿನ್ಡ್ ವೇದಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋಕ್ಕಾದ್ರೆ ಇವತ್ತಲ್ಲ ನಾಳೆ ನಾವು ಅನ್ಕೊಂಡಿರ್ತಕ್ಕಂತಹ ಕನಸನ್ನ ನಾವು ಅಚೀವ್ ಮಾಡಬಹುದು ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಈ ಎಂಟೈರ್ ವಿಡಿಯೋ ಮೂಲಕ ನಾವು ಕಲಿಬಹುದಾಗಿರುತ್ತೆ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಸುಮಾರು ಜನಕ್ಕೆ ಕನ್ನಡದಲ್ಲಿ ಈ ರೀತಿಯಂತ ಮಾಹಿತಿಗಳು ಇವತ್ತಿನ ಮಟ್ಟಿಗೆ ತಲುಪತಕ್ಕಂತಹ ಅವಶ್ಯಕತೆ ಇದೆ. ನಮ್ಮ ಕಡೆಯಿಂದ 100% ಎಫರ್ಟ್ ಆಗ್ತಾ ಇದೆ, ಬಟ್ ನಿಮ್ಮ ಕಡೆಯಿಂದ ಸಪೋರ್ಟಿನ ಅವಶ್ಯಕತೆನೂ ಕೂಡ ನಮಗೆ ಇವತ್ತಿನ ಕಾಲಕ್ಕೆ ಇರುತ್ತೆ. ಸೊ ಬೇಸಿಕಲಿ ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರತಕ್ಕಂಥವ್ರಿಗೆ ಶೇರ್ ಮಾಡಿ. ಅದೊಂಥರ ನಮ್ಗೆ ಅಪ್ರಿಷಿಯೇಷನ್, ನಿಮಗೆ ಫ್ರೀ ಆಗಿರುತ್ತೆ, ಬಟ್ ನಮಗೆ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ವೇದಲ್ಲಿ ಪ್ರಿಪೇರ್ ಆಗೋಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಕಡೆಯಿಂದ ನೀವೇನಾದ್ರು ಹೊಸಬರಾಗಿದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ಆಗಿ ಅದರ ಮಾಹಿತಿ ಸಿಗಬೇಕು ಅಂದ್ರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಆರ್ ಮ್ಯೂಚುವಲ್ ಫಂಡ್ಸ್ ಆರ್ ETF ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.